ಹೈ ಸೆಕ್ಯೂರಿಟಿ ಹೊಂದಿರೋ ವಿಧಾನಸೌಧದಲ್ಲೇ ಭದ್ರತಾ ವೈಫಲ್ಯವಾಗಿದೆ. ಪ್ರಜಾಪ್ರಭುತ್ವ ದಿನದ ಸಡಗರದ ನಡುವೆ ಆತನೊಬ್ಬ ಎಲ್ಲರನ್ನೂ ದಂಗಾಗಿಸಿದ್ದ. ಸಿಎಂ ಇದ್ದ ವೇದಿಕೆಯತ್ತ ನುಗ್ಗಿ ಬೆಚ್ಚಿ ಬೀಳಿಸಿದ್ದ. ಅಷ್ಟಕ್ಕೂ ಆಗಿದ್ದೇನು ಈ ಸ್ಟೋರಿ ನೋಡಿ. ರಾಜಧಾನಿಯಲ್ಲಿ ಪ್ರಜಾಪ್ರಭುತ್ವ ಹಬ್ಬದ ಸಂಭ್ರಮ. ರಾಜ್ಯ ರಾಜಧಾನಿಯಲ್ಲಿ ಪ್ರಜಾಪ್ರಭುತ್ವ ಹಬ್ಬದ ಸಂಭ್ರಮ ಮೊಳಗಿತ್ತು. ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವದ ದಿನಾಚರಣೆ ಅಂಗವಾಗಿ ವಿಧಾನಸೌಧದ ಆವರಣದಲ್ಲಿ ಮಾನವ ಸರಪಳಿ ಎಂಬ ವಿಶೇಷ ಕಾರ್ಯಕ್ರಮಕ್ಕೆ ಸಿಎಂ ಸಿದ್ದರಾಮಯ್ಯ ಚಾಲನೆ ನೀಡಿದ್ರು. ರಾಜ್ಯಾದ್ಯಂತ 25 ಲಕ್ಷಕ್ಕೂ ಹೆಚ್ಚು ಜನ 2500 ಕಿಲೋಮೀಟರ್ ಉದ್ದದ ಮಾನವ ಸರಪಳಿ ರಚಿಸಿ ವರ್ಲ್ಡ್ ಬುಕ್ ಆಫ್ ರೆಕಾರ್ಡ್ ಮಾಡಿದ್ರು. ಸಿಎಂ ಬಳಿ ನುಗ್ಗಿ ಬಂದ ಯುವಕ, ಭದ್ರತಾ ವೈಫಲ್ಯ. ಕಾರ್ಯಕ್ರಮದ ನಡುವೆ ಯುವಕನೊಬ್ಬ ಏಕಾಏಕಿ ಸಿಎಂ ಇದ್ದ ವೇದಿಕೆಯತ್ತ ಶಾಲು ಹಿಡಿದು ನುಗ್ಗಿದ್ದ. ವೇದಿಕೆ ಮೇಲಿದ್ದ ಸಿಎಂ, ಸಚಿವರು, ಶಾಸಕರು ಬೆಚ್ಚಿ ಬಿದ್ದಿದ್ರು. ಕೂಡಲೇ ಅಲರ್ಟ್ ಆದ ಸಿಬ್ಬಂದಿ ಆತನನ್ನ ಹಿಡಿದು ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಯುವಕನ ವಿರುದ್ಧ ಪ್ರಕರಣ ದಾಖಲಾಗಿದೆ. ಈ ಹಿಂದೆ ಕೂಡ ಸಿಎಂ ಕಾರ್ಯಕ್ರಮಕ್ಕೆ ನುಗ್ಗಿ ಹಾರ ಹಾಕಲು ಯತ್ನಿಸಿದ್ದ ಅನ್ನೋ ಮಾಹಿತಿ ಸಿಕ್ಕಿದೆ. ವೇದಿಕೆಗೆ ನುಗ್ಗಿ ಶಾಲು ಹೊದಿಸಲು ಮುಂದಾಗಿದ್ದ ಈತ ಕನಕಪುರ ಮೂಲದ ಮಹದೇವ್. ಪ್ರಜಾಪ್ರಭುತ್ವದ ದಿನಾಚರಣೆಯ ಪಾಸ್ ಪಡೆದು ವಿಧಾನಸೌಧಕ್ಕೆ ಎಂಟ್ರಿ ಕೊಟ್ಟಿದ್ದ. ಸದ್ಯ ವಿಧಾನಸೌಧದಲ್ಲಿ ಭದ್ರತಾ ವೈಫಲ್ಯ ಆಗಿರೋದು ಸಾರ್ವಜನಿಕ ವಲಯದಲ್ಲಿ ಚರ್ಚೆಯಾಗ್ತಿದೆ. ಸುನೀಲ್, TV9 ಬೆಂಗಳೂರು.